ಒಂದ್ ನಿಮಿಷ ಇರು. ಹಲೋ, ಹೇಳಮ್ಮ. ಎಲ್ಲಿದ್ಯಪ್ಪ ನೀನು ಮಂತ್ರ ಇಬ್ರು? ಅದು ಮಾರ್ಕೆಟ್ ಕೆಲಸ ಎಲ್ಲ ಮುಗೀತು, ಬಿಸ್ಲಿತ್ತು. ನಾನು ಮಂತ್ರ ಇಲ್ಲೇ ಎಳ್ನೀರು ಕುಡಿತಾ ಇದೀವಿ. ಯಾಕಮ್ಮ? ನೋಡು ಸುಶಾಂತ, ನೀವೆಲ್ಲಿದ್ದೀರಾ ಅನ್ನೋದು ನನಗ್ ಬೇಡ. ಈಗ ಮೊದಲು ಈಗ್ಲೇ ಮಂತ್ರನ್ ಕರ್ಕೊಂಡ್ ಮನೆಗ್ ಬಾ. ಯಾಕಮ್ಮ, ಏನಾಯ್ತಮ್ಮ? ಅಮ್ಮ ಅಮ್ಮ, ಹಲೋ. ಅಮ್ಮ ಯಾವಾಗ್ಲೂ ಹೀಗೆ ಫೋನ್ ಮಾಡಿದ್ರೆ ಒಂದು ವಿಷಯ ಕರೆಕ್ಟಾಗಿ ಹೇಳೋದೇ ಇಲ್ಲ. ಇಲ್ಲ ರೀ, ಅತ್ತೆ ಧ್ವನಿಲೇನೋ ಗೊಂದಲ ಇತ್ತು. ಅವರು ಸಿಟ್ಟಲ್ಲಿ ಮಾತಾಡ್ತಾ ಇದ್ದಾರೆ. ಅವ್ರ ಮಾತ್ ಕೇಳ್ತಾ ಇದ್ರೆ ಏನೋ ಸಮಸ್ಯೆ ಆಗಿದೆ ಅಂತ ಅನ್ನಿಸ್ತಾ ಇದೆ. ಏನಿರ್ಬೋದ್ರಿ? ಏನ್ ಮಂತ್ರ ಈ ತರ ಕೇಳ್ತಿದ್ಯಾ? ನಾನು ನಿನ್ ಜೊತೆನೆ ಬೆಳಗ್ಗೆಯಿಂದ ಓಡಾಡ್ತಾ ಇದ್ದೀನಿ ತಾನೆ, ನನಗೇನ್ ಗೊತ್ತು? ಸರಿ ಸರಿ, ಸಮಾಧಾನ. ಹೇಗ್ ತಿಳ್ಕೊಳ್ಳೋದು? ಸುಕೃತಂಗ್ ಕಾಲ್ ಮಾಡ್ತೀನಿ, ಅವಳೇ ಎಲ್ಲ ವಿಷಯ ಹೇಳ್ತಾಳೆ. ಹಾ ಕೇಳು, ಅವಳೆಲ್ಲ ವಿಷಯನೂ ನಿನ್ನ ಹತ್ರ ಮಾತಾಡ್ತಾಳೆ. ಲೌಡ್ ಸ್ಪೀಕರ್ ಹಾಕು. ಹಲೋ. ಹಲೋ ಸುಕೃತ, ಏನಾಯ್ತು? ಈಗಷ್ಟೇ ಅತ್ತೆ ಕಾಲ್ ಮಾಡಿದ್ರು. ಅವ್ರ ಧ್ವನಿಲೇನೋ ಒಂಥರ ಗೊಂದಲ ಇತ್ತಲ್ಲ. ಏನಿಲ್ಲ ಅದ್ಕೆ, ಇಲ್ಲಿ ಮನೇಲಿ ಎಲ್ರೂ ಮೊಬೈಲ್ಗೆ ಒಂದ್ ಮೆಸೇಜ್ ಬಂದಿತ್ತು. ಏನ್ ಮೆಸೇಜು? ಅದು ಸುಕ್ಕು, ಯಾರ್ ಫೋನಲ್ಲಿ? ಮಂತ್ರ ಅದ್ಕೆ. ಕೊಡಿಲಿ. ಏನಮ್ಮ? ನಾನು ನಿಮ್ಮಿಬ್ಬರನ್ನ ಈಗ್ಲೇ ಅರ್ಜೆಂಟ್ ಆಗಿ ಮನೆಗ್ ಬರ್ಬೇಕು ಅಂತ ಹೇಳ್ದೆ. ಬರ್ಬೇಕು ಅಷ್ಟೇ.